ಮೋದಿ ಕಿ ಗ್ಯಾರಂಟಿ ಕೇಂದ್ರ ಸರ್ಕಾರ 5 ಲಕ್ಷ 12,000 ಕೋಟಿ ರೂಪಾಯಿ ಬರೀ ಮೋದಿ ಕಿ ಗ್ಯಾರಂಟಿ ನಲ್ಲಿ ಕೊಡ್ತಾ ಇದ್ದಾರೆ. ಅವರು ಹೇಳಿದ್ದಾರೆ ಉದ್ಯೋಗ ಖಾತ್ರಿನಲ್ಲಿ ಇನ್ನ ನಮಗೆ ಕೋಟಿ ರೂಪಾಯಿ ಬರಬೇಕು, ಇನ್ನ ಬಂದಿಲ್ಲ. ಆಮೇಲೆ ಕಾಂಗ್ರೆಸ್ ಅಲ್ಲಿ ಮಾತಾಡಿ, ಅವಕಾಶ ಕೊಟ್ರೆ ಮಾತಾಡಿ. ಕಾಂಗ್ರೆಸ್ ಇಡೀ ದೇಶ ರೇವಂತ್ ರೆಡ್ಡಿ ನಮ್ಮ ಮುಖ್ಯಮಂತ್ರಿಗಳು, ತೆಲಂಗಾಣದ ಮುಖ್ಯಮಂತ್ರಿ ಕೊನೆಯಲ್ಲಿ ಇವತ್ತು ದೇಶದಲ್ಲಿ ಚರ್ಚೆ ಆಗಬೇಕಾಗಿರೋದು ಡಿಲಿಮಿಟೇಷನ್ ಬಗ್ಗೆ ಅಲ್ಲ. ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಆಗಬೇಕಾದ ಅವಶ್ಯಕತೆ ಇಲ್ಲ. ದೇಶದ ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಮಾಡಬೇಡಿ. ಡಿಲಿಮಿಟೇಷನ್ ಚಂದ್ರ ಬೇಡ, ಗ್ಯಾರಂಟಿ ಬಗ್ಗೆ ಚರ್ಚೆ ಆಗ್ಬೇಕು ದೇಶದಲ್ಲಿ ಅಂತ ಹೇಳಿರೋದು ರೇವಂತ್ ರೆಡ್ಡಿ ಅವರು, ನಾನಲ್ಲ. ಇವರೇ ಎಲೆಕ್ಟ್ ಮಾಡಿದಲ್ಲ ಕಾಂಗ್ರೆಸ್ ಪಾರ್ಟಿ ಸುಪ್ರೀಂ ಲೀಡರ್, ಕಾಂಗ್ರೆಸ್ ಪಾರ್ಟಿ ಸುಪ್ರೀಂ ಲೀಡರ್ ಅವರೇ ಗ್ಯಾರಂಟಿ ಆಗಲ್ಲ. ಬಿಜೆಪಿ ಅವ್ರಿಗೆ ಇನ್ನೊಂದು ಅರ್ಧ ಗಂಟೆ ಕೋನ್ರೆಡ್ಡಿ ಕೂತ್ಕೊಳ್ಳಿ, ಸಮಾಧಾನ. ಎಷ್ಟು ಜನ ಕಾಂಗ್ರೆಸ್ ಶಾಸಕರ ಮಕ್ಕಳು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗ್ಯಾರ, ಎಷ್ಟು ಜನ ಕಾಂಗ್ರೆಸ್ಸಿನ ಮಾಜಿ MLA ಗಳ ಮಕ್ಕಳು ಅಧ್ಯಕ್ಷರಾಗ್ಯಾರ ಅನ್ನೋದು ಒಂದ್ ಸ್ವಲ್ಪ ಸದನ ಮುಂದೆ ಬೆಳಕು. ಎಷ್ಟು ಜನ ಬಿಜೆಪಿ ಅವ್ರ ಮಕ್ಕಳು ಶಾಸಕರಾಗವ್ರೆ, ಏನ್ ಶಬ್ದಕ್ಕೆ ಮಾತಾಡ್ತೀರಿ? ಅವ್ರೇನ್ ಮಾತಾಡ, ನೀವೇನ್ ಮಾತಾಡ್ತೀರಿ? ಮಾನ್ಯ ಅಧ್ಯಕ್ಷರೇ, ನಮ್ದು ಚರ್ಚೆ ಗ್ಯಾರಂಟಿ ಬಗ್ಗೆ ಸಂಪೂರ್ಣ ಬೆಂಬಲ ಐತೆ, ಅದ್ರ ಬಗ್ಗೆ ಏನಿಲ್ಲ. ಈ ಕಮಿಟಿ ಬಗ್ಗೆ ಚರ್ಚೆ ಐತಿ, ಕಮಿಟಿ ಬಗ್ಗೆ ಮಾತಾಡಿ. ಉತ್ತರ ಕೊಡ್ಲಿಲ್ಲ. ಪ್ರಶ್ನೆ ಗೌರ್ಮೆಂಟ್ ಉತ್ತರ ಉತ್ತರ ತಗೊಳ್ಳಿ. ಆಯ್ತು, ಉತ್ತರ ಕೇಳಿ, ಸರ್ಕಾರ ಉತ್ತರ ಮತ್ತೆ ಚರ್ಚೆ ಮಾಡಿ. ಎಲ್ಲ ಯಾರಿಗೂ ಚರ್ಚೆ ನೋಡಿ, ಉತ್ತರ ಬರ್ಲಿ ಮತ್ತೆ ಚರ್ಚೆ ಮಾಡಿ. ನೋಡಿ, ಒಬ್ಬರಿಗೊಬ್ಬರಿಗೆ ಕಾಂಪಿಟೇಷನ್ ಮಾಡಿಕೊಂಡು ಮಾತಾಡ್ಲಿಕ್ಕೆ ಉತ್ತರ ಬರ್ಲಿ. ಈಗ ಅಧ್ಯಕ್ಷ ಉತ್ತರ ಕರೆಕ್ಟ್ ಬರ್ಲಿ, ಎಲ್ಲ ಕರೆಕ್ಟ್ ಆಗಿ ಕೇಳಿ. ಅಧ್ಯಕ್ಷ ಈಗ ಎಲ್ಲರೂ ಕೂಡ ಈಗ ಅವ್ರು ಎಷ್ಟೆಷ್ಟು ಮಾತಾಡಕ್ಕೂ ಎಲ್ಲ ಅವಕಾಶ ಕೊಟ್ಟಿರ್ಬೇಕಾದ್ರೆ ಇನ್ನ ಬೇಕಾದ್ರೆ ಮಾತಾಡಿ ಅವಕಾಶ ಕೊಡ್ತೀನಿ, ನಂದೇನು ಅಭ್ಯಂತರ ಇಲ್ಲ. ಐ ಆಮ್ ರೆಡಿ ಟು ಯೀಲ್ಡ್. ಅಧ್ಯಕ್ಷೆ, ನಾವು ಈ ದೇಶದ ಬಡ ಜನತೆಗೆ, ತಾಯಂದಿರಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ಲಿ, ದೇವಸ್ಥಾನಕ್ಕೆ ಹೋಗ್ಲಿ, ನಂಟಸ್ಥಾನ ಮಾಡಲಿ ಅಂತೇಳಿ ಅವಕಾಶ ಮಾಡಿಕೊಟ್ಟು, ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಶಕ್ತಿ, ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಆ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಅಂತೇಳಿ 2,000 ರೂಪಾಯಿ ಕೊಟ್ಟು, ಯುವಕರಿಗೆ ಅವಕಾಶ ಮಾಡಿಕೊಟ್ಟು ಎಲ್ಲ ಈ ರೀತಿ 5 ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಅವ್ರಿಗೆ ಏನಾಗಿದೆ ಅಂದ್ರೆ ನಾವೆಲ್ಲರೂ ಏನಾರು ಮಾಡಿ ಎದುರಿಸೋಣ ಅಂತ ಪ್ರಯತ್ನ ಪಟ್ರು. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಎಲ್ಲಿವರೆಗೂ ಇರ್ತದೋ ಈ ಗ್ಯಾರಂಟಿನ ನಾವು ಯಾವ ಕಾರಣಕ್ಕೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ಮೈ ಕಮಿಟ್ಮೆಂಟ್. ಅವರ ಪ್ರಶ್ನೆ ಒಂದು ಉತ್ತರ ಬರಲಿ. ನಂಬರ್ 1 ನಾವು ಬಿಡಲ್ಲ ನಿಮಗೆ. ನೀವು ಒಂದ್ ಕಡೆ ಕಮಿಟ್ಮೆಂಟ್ ಮಾಡಿದ್ದೀರಿ, ಮಾಡಲೇಬೇಕು. ಸ್ವಾಗತ. ಉತ್ತರ ಬರ್ಲಿ ಮಾರ, ಉತ್ತರ ಬರ್ಲಿ ಅಂತ ಹೇಳಿದ್ರು. ಆಯ್ತು, ಉತ್ತರ ಬರ್ಲಿ. ಯಾಕೆ ಕಮಿಟಿ ಬಗ್ಗೆ ಉತ್ತರ ಕೊಡ್ರಿ. ಬಸಂತಪ್ಪ, ಏನಾಗಿದೆ ನಿಮ್ಗೆಲ್ಲ? ಅಧ್ಯಕ್ಷೆ, ಬಿಲ್ಲಲ್ಲಿ ಒಬ್ರು ಮಾತಾಡುದಿಲ್ಲ. ಅಧ್ಯಕ್ಷೆ, ಇವರೆಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡ್ತಾರೆ ನೋಡಿದ್ರೆ DVGದ ಒಂದು ಮಾತು ನನಗೆ ನೆನಪರ್ತದೆ. ಏನ್ ಹೇಳ್ತಾರೆ ಅಂದ್ರೆ, ಎದ್ದೆದ್ದು ತುತಿಹೆ ಗುದ್ದಾಡಿ ಸೋಲುತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ,
ಜಗವೆಂದು ಉದ್ಧರಿಸುತ್ತೆ ಎನ್ನುತ್ತೀವಿ ಸಕನೆ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ. ಹಂಗೆ ನಾವು ಮಾಡಿದಂತ ಕಾರ್ಯಕ್ರಮನ ನೋಡ್ಕೊಂಡು ಆಗದೆ ಈತರಲ್ಲಿ ಏನಾದ್ರು ಮಾಡಿ ಅಧ್ಯಕ್ಷ ಸ್ಥಾನ ಅಲ್ಲ ರೀ. ಈಗ ಉತ್ತರ ಒಬ್ಬ ಬರ್ಲಿ. ಕಾರ್ಯಕರ್ತನಿಗೆ ಈ 52,000 ಕೋಟಿ ರೂಪಾಯಿ ಜನರಿಗೆ ತಲುಪ್ತಾ ಇದೆಯಾ ಇಲ್ಲ ಅಂತೇಳಿ ಮನೆಗೆ ಹೋಗಿ ಚೆಕ್ ಮಾಡಿ ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದಾರ ಇಲ್ವಾ ಅಂತೇಳಿ ಒಂದು ಅವಕಾಶ ಮಾಡಿಕೊಟ್ಟು ಒಬ್ಬ ಕಾರ್ಯಕರ್ತನಿಗೆ ಕಳಿಸಿದ್ರೆ ಅದನ್ನ ನೀವು ತಡ್ಕೊಳಕ್ ಆಗ್ಲಿಲ್ಲ. ನಿಮ್ಮ ಹಕ್ಕನ್ನ ಕಾಂಗ್ರೆಸ್ ನಿಮ್ಮ ಹಕ್ಕನ್ನ ಯಾವ ಕಾರಣಕ್ಕೂ ತೆಗೆದಿಲ್ಲ. ಚಂದ್ರಪ್ಪ ಉತ್ತರ ಕೇಳಿ, ಚಂದ್ರಪ್ಪ ಅವರೇ ಉತ್ತರ ಈ ಕೇಳಿ. ರಾಜ್ಯದ ಜನ ನೋಡಪ್ಪ ಹೇಳ್ತೀನಿ, ಕೂತ್ಕೊಳ್ಳಿ ಚಂದ್ರಪ್ಪ, ಒಂದ್ ನಿಮಿಷ ಕೂತ್ಕೊಳ್ಳಿ, ನೀವು ಒಳಗಡೆ ಬರ್ಲಿಲ್ಲ. ಈ ರಾಜ್ಯದ ಜನ ಬೈ ಗುಡ್ ವಿಲ್ 138 ಸ್ಥಾನ ಪ್ಲಸ್ 2 ಸ್ಥಾನ ಕೊಟ್ಟು ಇಲ್ಲಿ ನಮ್ಮನ್ನು ಕುಣಿಸಿದ್ದಾರೆ. ನಾವು ನಮಗೂ ನಮ್ಮ ಜವಾಬ್ದಾರಿ ಅರಿವಿದೆ. ಈಗ ವಿರೋಧ ಪಕ್ಷದ ನಾಯಕರು ಕೆಲವು ಶಾಸಕರುಗಳೆಲ್ಲ ಬಂದು ಅವರು ಒಂದು ನಿವೇದನೆ ಮಾಡಿದ್ದಾರೆ, ಬೇರೆ ಕಮಿಟಿ ಮಾಡ್ದಂಗೆ ತಾವು ಒಂದು ಅವಕಾಶ ನಮ್ಗೆ ಅಧ್ಯಕ್ಷತೆಯಲ್ಲಿ ನಮ್ ಕೊಡಿ, ಮಿಕ್ಕಿದ ನಿಮ್ ಮೆಂಬರ್ಸ್ ಅಂತ ಕೇಳಿದ್ರು. ಇಟ್ ಇಸ್ ನಾಟ್ ಎ ಡಿಸಿಷನ್ ವಿಚ್ ಐ ಕ್ಯಾನ್ ಟೇಕ್ ಇಟ್ ಹಿಯರ್. ಡೆಫಿನೆಟ್ಲಿ ಇದ್ರ ಬಗ್ಗೆ ಸಮಾಲೋಚನೆಯನ್ನ ನಾವೆಲ್ಲ ಕ್ಯಾಬಿನೆಟ್ ತೆಗೆದುಕೊಂಡೋಗಿ ಚರ್ಚೆ ಮಾಡಿ ತಿಳಿಸ್ತೀವಿ. ಬಟ್ ಆಸ್ ಆನ್ ಟುಡೇ ವಿ ಸ್ಟ್ಯಾಂಡ್ ಕಮಿಟೆಡ್ ವಿತ್ ಅವರ್ ವರ್ಕರ್ಸ್. ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ, ಮುಂದಕ್ಕೆ ನಾವು ನಿಮ್ಗೆ ಆ ವಿಚಾರನ ನಾವು ತಿಳಿಸ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.